ಶಾರೀರ ಮತ್ತು ಶ್ರುತಿ ಅನ್ನೋದು ಮಿಳನ ಆಗುತ್ತೆ, ಯುನೈಟ್ ಆಗುತ್ತೆ. ಅದನ್ನೇ ಬ್ರಹ್ಮಾನಂದ ಅಂತ ಹೇಳೋದು. ಯಾವತ್ತು ಸೂರ್ಯ ನಾವು ಸೇರ್ಕೊಳ್ತೀವಿ ನಮ್ಮ ಶಾರೀರ, ಅದು ಕ್ರಿಯೇಟ್ಸ್ ಬ್ರಹ್ಮಾನಂದ. ಬ್ರಹ್ಮಾನಂದ ಅನ್ನೋದನ್ನ ಅದನ್ನ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಕಲ್ಯಾಣ ವಸಂತ ಅವರ ಶಾರೀರದಲ್ಲಿ ಅವರ ನಾಲಿಗೆಯಲ್ಲಿ ಬರುವಂತಹ ಸಾಹಿತ್ಯ ಜೊತೆ ನಿಮ್ಮ ಸಂಗೀತವನ್ನು ಮೊದಲು ನೀವು ಎಂಜಾಯ್ ಮಾಡ್ಕೊಳ್ಬೇಕು. ನಿಮ್ಮ ಆತ್ಮ ಸಂತೋಷ ಕಟ್ಕೊಳ್ಬೇಕು ಮೊದಲು, ಆಮೇಲೆ ರಂಜನೆ. ಆತ್ಮ ಅಂತ ಒಂದು ಇದೆಯಲ್ಲ, ಅದೇ ನಮ್ಮ ಜಡ್ಜು. ಇಟ್ ಟೆಲ್ಸ್ ಯು ವೇರ್ ಯು ಆರ್, ಇಟ್ ಟೆಲ್ಸ್ ಯು ವಾಟ್ ಯು ಆರ್. ಇದಕ್ಕೆ ಆತ್ಮಾರ್ಥ ಪಾಡನು ತಮ್ಮಲ್ಲಿ ಹೇಳ್ತಾರೆ. ಆತ್ಮ ಸಂತೋಷಕ್ಕಾಗಿ ಕಾಣಬೇಕು, ಆತ್ಮ ಸಂತೋಷಪಡಿಸ್ಬೇಕು. ಜಯತೀರ್ಥ ಅವರ ಸಂಗೀತ ತುಂಬ ದೈವಿಕವಾದ್ದು. ಅಭಂಗ ಹಾಡಲಿ ಅಥವಾ ದೇವರ ನಾಮಗಳು ಹಾಡಲಿ ಅಥವಾ ಬಂದೀಶಗಳು ಹಾಡಲಿ ಅಥವಾ ನೋಮ್ತೊಮ್ಮ ಹಾಡಲಿ, ಏನು ಹಾಡೋದ್ರಲ್ಲಿ ಒಂದು ಶಾಸ್ತ್ರೀಯತೆ ಇರುತ್ತೆ, ಒಂದು ಚೌಕಟ್ಟು ಇರುತ್ತೆ, ಒಂದು ಪ್ರೀತಿ ಇರುತ್ತೆ, ಆನಂದ ಇರುತ್ತೆ, ಅಧ್ಯಾತ್ಮ ಇರುತ್ತೆ, ಕೊನೆಗೆ ಶರಣಾಗತಿ ಇರುತ್ತೆ. ಇದೇ ಹರಿದಾಸ ಸಾಹಿತ್ಯದ ವಿಶೇಷ. ಎಲ್ಲವೂ ಇದ್ದು ಶರಣಾಗತಿ ಆಗದೆ ಹೋದರೆ ಯು ಆರ್ ನಾಟ್ ಎ ಮ್ಯೂಸಿಷಿಯನ್. ದಿಸ್ ಈಸ್ ದಿ ಫಿಲಾಸಫಿ ಆಫ್ ಹರಿದಾಸತ್ವ. ದಿಸ್ ಈಸ್ ದಿ ಫಿಲಾಸಫಿ ಆಫ್ ಕರ್ನಾಟಕ. ಕರ್ನಾಟಕವೇ ಹೇಳೋದೇ ಶರಣ್ಯತೆ ಅನ್ನುವಂಥದ್ದು. ಇವರು ಹಾಡಿದಂತಹ ಒಂದೊಂದು ಮನಸ್ಸಿಗೆ ಏನೋ ಒಂದು ಆನಂದ. ಅಂದರೆ ಆನಂದ ಪಡ್ಕೊಳ್ಳೋದಕ್ಕೂ ಒಂದು ಸಂಸ್ಕಾರ ಬೇಕು. ಎಲ್ಲರೂ ಪಡ್ಕೊಳ್ಳೋಕ್ಕಾಗಲ್ಲ. ಆನಂದ ಗ್ರಹಿಸೋದಕ್ಕೆ ಒಂದು ಸಂಸ್ಕಾರ ಬೇಕು. ಬೃಂದಾವನ ಸಾರಂಗ ಶುರು ಮಾಡಿದೇನಪ್ಪ ನೀವು. ಬೃಂದಾವನ ಸಾರಂಗ ಅನ್ನೋದನ್ನ ನೀವು ಅರಿಸ್ಕೋಬೇಕು. ಆ ಮಧ್ಯಮ, ಆ ನಿಷಾದ, ಅದು ಏನು ಅದೊಂದು ಈ ಕ್ರಿಯೇಟೆಡ್ ಹಿಸ್ ಓನ್ ಕಿಂಗ್ಡಮ್ ಬೃಂದಾವನ ಸಾರಂಗ. ಅದೇ ಒಂದು ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದ್ದು ನಮ್ಮ ಜಯತೀರ್ಥ. ತುಂಬ ಸಂತೋಷವಾಗಿದೆ. ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನದಲ್ಲಿ ಹೇಗೆ ಹಾಡಬೇಕು ಅನ್ನೋದು ಒಂದು ವಿವೇಚನೆ ಇರಬೇಕು. ಅದು ಒಂದಿದೆ. ಒಬ್ಬ ಕಲಾವಿದ ಹೇಗೆ ಶ್ರೋತೃಗಳನ್ನು ಇಂಪ್ರೆಸ್ ಮಾಡಬೇಕು ಅನ್ನುವಂಥ ಆ ಮನಸ್ಸು ಇರಬೇಕು, ಆ ಗ್ರಹಿಕೆ ಇರಬೇಕು. ಇವತ್ತು ಅವರ ಕೊಟ್ಟಿರುವಂತಹ ಆ ಸಂಗೀತ, we don't want crowd, we want audience. We want audience, not the crowd. This is not BJP meeting or Congress meeting. This is purely divine music. Divinity is important. ಸುಮ್ಮನೆ ನೀಬಿಟ್ರೆ ಯು ಆರ್ ಲಾಸ್ಟ್, ಯು ಹ್ಯಾವ್ ಟು ಕ್ರೈ. ನೀವು ಅಳಬೇಕು ಅದಕ್ಕೋಸ್ಕರ, ಆ ನಿಶಾನಕ್ಕೆ, ಆ ದೈವತ್ವಕ್ಕೆ, ಆ ಮಧ್ಯಮಕ್ಕೆ. ಇದಕ್ಕಿಂತ ಇದು ನಿಮಗೆ ಸಂಗೀತದ ಒಂದರಲ್ಲೇ ಸಿಗೋದು. ನೋ ವೇ ಯು ಕಾಂಟ್ ಬೈ ದಿಸ್ ಎನಿವೇ. ನೀವು 10 ಕೋಟಿ ಕೊಟ್ಟರು ಸಿಗಲ್ಲ ಆ ನಿಷಾದ, 10 ಕೋಟಿ ಸಿಗಲ್ಲ ನಿಮಗೆ ರಿಷಭ. ಇದೇ ನಮ್ಮ ಆಸ್ತಿ, ಭಾರತೀಯ ಸಂಸ್ಕೃತಿಯ ಆಸ್ತಿ ಏನಪ್ಪ ಅಂದರೆ ಶಾಸ್ತ್ರೀಯ ಸಂಗೀತ. ಹಾಗೆ ಇವತ್ತಿನ ಆ ಭವ್ಯ ಪರಂಪರೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಒಂದೊಂದು ರಾಗವು, ಒಂದೊಂದು ಸ್ವರಗಳು ಶುದ್ಧ, ಅತಿಶುದ್ಧ, ಪರಮಶುದ್ಧ. ಅದನ್ನು ಬರೀ ಸಾಧನೆ ಒಂದೇ ಅಲ್ಲ, ಸಾಧನೆಯೂ ಇರಬೇಕು. ಶ್ರೀಹರಿ ಕಟಾಕ್ಷ ಇಲ್ಲದೆ ಹೋದರೆ ಗುರು ಕೃಪಕ ಲೇಖ ಹರಿಕೃಪ ಕಲ್ಗುಣ ಅಂತ ವಾಸುದೇವಾಚಾರ್ಯ ಹೇಳ್ತಾರೆ. ನಾನು ಒಂದು ಕಡೆ ಗುರುವೇ ಸರ್ವೋತ್ತಮ, ಗುರುವೇ ಎಲ್ಲವೂ, ಗುರು ಕೃಪೆ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗಲ್ಲ. ಆ ಗುರು ಪೂಜೆಯೇ ಗಂಗಾ ಪೂಜೆ, ಗುರು ವಂದನೆ ಸಂಧ್ಯಾ ವಂದನೆ.
ಹೀಗೆ ಆ ಗುರುಕಟಾಕ್ಷ ನಮ್ಮ ಜಯತೀರ್ಥನ ಮೇಲಿದೆ. ನಮ್ಮ ರಾಷ್ಟ್ರದ ಬಹಳ ದೊಡ್ಡ ವಿದ್ವಾಂಸ, ಇಡೀ ವಿಶ್ವದಲ್ಲಿ ಶಾಸ್ತ್ರೀಯ ಸಂಗೀತ ಪರಂಪರೆಯನ್ನು ಪರಿಮಳವನ್ನು ವಿಸ್ತರಿಸ್ತಾ ಇರ್ತಕ್ಕಂಥ ಒಂದು ಅದ್ಭುತ ಗಾಯಕ. ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಪುರಂದರ ರವಾಣಿಯರು. ಗಾಯನಕ್ಕೆ ಅಷ್ಟು ಒಳ್ಳೆಯ ಪ್ರೈಮ್ ಪ್ಲೇಸ್ ಗಾಯನ. ಇಲ್ಲಿ ಗಾಯನ ಯಾಕೆ ಅಂದರೆ ಅಲ್ಲಿ ಸಾಹಿತ್ಯ ಇದೆಯಲ್ಲ. ಕೃಷ್ಣ ಅಂದ್ರೆ ಸಾಕು, ನಿನ್ನನೇ ನಂಬಿದೆ ಕೃಷ್ಣ ಅನ್ಯರೊಬ್ಬರ ಕಾಣೆ, ಹಾಗಲಿರಲು ನಿನ್ನ ಚರಣಕ್ಕೆ ಮೊರೆ ಹೊಕ್ಕೆ, ನೀನೇ ತಾಯಿ ನೀನೇ ಬಂಧು ನೀನೇ ಬಳಗ ಎಳೆ ಪುರಂದರ ವಿಠಲ, ನೀನಲ್ಲದೆ ನಿನ್ಯಾರು ಕಾಪಾಡಬೇಕು ತಂದೆ. ಈ ಸಾಹಿತ್ಯವನ್ನು ನೀವು ಸಂಗೀತ ಬೆರೆಸಿಬಿಟ್ರೆ ಅದು ರಸಾಯನ ಆಗುತ್ತೆ. ರಸಾಯನ ಯಾವುದಪ್ಪ? ಸಾಹಿತ್ಯ ಮತ್ತು ಸಂಗೀತ. ಅದೇ ಭಾರತೀಯ ಸಂಸ್ಕೃತಿಯ ಭಾರತೀಯ ಸಂಗೀತದಲ್ಲಿ ವೈಶಿಷ್ಟ್ಯತೆ. ಒಂದೊಂದು ಬಂದಿಶ ಹಾಕ್ಬಿಟ್ರೆ ಜಾಲಾಡ್ಬಿಡುತ್ತೆ ಮನಸ್ಸನ್ನು. ಹಾಗೆ ಇವತ್ತಿನ ಈ ಕಾರ್ಯಕ್ರಮನ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ನಮ್ಮ ಗೌರಿ ಹೀಗೆ ಜಯತೀರ್ಥ ಬರ್ತಾ ಇದ್ದರಿಂದಾಗ ನನಗೆ ತುಂಬ ಸಂತೋಷ ಪಡ್ತವರು ನಾನೇ ಮೊದಲಿಗ. ನನಗೆ ತುಂಬ ಇಷ್ಟವಾದ ಸಂಗೀತ ಇದು, ತುಂಬ ಬೇಕಾದ ಸಂಗೀತ. ನಾನು ವಿದ್ವಾಂಸನಾಗಿ ಹೇಳ್ತಾ ಇದ್ದೀನಿ. ನನಗೆ ಎಲ್ಲ ಸಂಗೀತವೂ ಗೊತ್ತು, ಎಲ್ಲ ಸಂಗೀತವೂ ಕೇಳಿದ್ದೀನಿ, ಎಲ್ಲ ಹುಳುಕುಗಳು ಗೊತ್ತು, ಕಳುಕುಗಳು ಗೊತ್ತು, ಎರಡೂ ಗೊತ್ತು ನನಗೆ. ಹಾಗಾಗಿ ಒಳ್ಳೆಯ ಸಂಗೀತ ಕೇಳಿದಾಗ ನಾನು ಇವತ್ತು ಮೈಸೂರಿಗೆ ಹೋಗಿದ್ದೆ. ನಾನು ಮನೆಗೆ ಬಂದಾಗ 5:30, ಬೆಳಗ್ಗೆ 6 ಗಂಟೆ ಹೊರಟವನು ಮೈಸೂರಿಗೆ ಹೋಗಿ ಅಲ್ಲೊಂದು ಪ್ರೋಗ್ರಾಮ್ ಮುಗಿಸ್ಕೊಂಡು EMI ಬಿಡಬೇಕಲ್ಲ, 5:30 ಮನೆಗೆ ಹೋಗಿ ನಮ್ಮ ಜಯತೀರ್ಥ ಸಂಗೀತ ಕೇಳಬೇಕು ಅಂತ ಬಂದಿದ್ದೀನಿ. ಐ ಆಮ್ ವೆರಿ ರಿಲ್ಯಾಕ್ಸ್ ನೌ, ನೋ ಫಿಟಿಂಗ್. ಐ ಆಮ್ 78 ನೌ, ಐ ಆಮ್ 78. ಬಟ್ ಈ ಸಂಗೀತ ಕೇಳಿದ್ಮೇಲೆ ಈ ಸಂಗೀತ ಕೇಳ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಆವಾಗೆಲ್ಲ ರಿಲ್ಯಾಕ್ಸ್ ಆಗಿಬಿಡ್ತೀವಿ, ಲೈಟ್ ಆಗಿಬಿಡ್ತೀವಿ. ಮನಃಶುದ್ಧಿ ಇಲ್ಲದವರಿಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದವರಿಗೆ ತೀರ್ಥದ ಫಲವೇನು, ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ, ನಿಂದಲ್ಲಿ ಫಲವೇನು ಶ್ರೀ ಶೈಲದ ಕಾಗೆಯಂತೆ, ಹೊರಗೆ ಮಿಂದು ಒಳಗೆ ಮೀರದವರ ಕಂಡು ನಗುತ್ತಿದ್ದ ನಮ್ಮ ಪುರಂದರ ವಿಠಲ. ಯಾವತ್ತೂ ಈ ಒಳಗಡೆ ಮೀಯೋದಕ್ಕೆ ಯಾವುದಪ್ಪ ಸಾಧನ ಅಂದರೆ ಇಂಥ ಪವಿತ್ರವಾದ ಸಂಗೀತದ ಒಂದು ಕೇಳ್ಮೆಯೇ ನಮ್ಮನ್ನು ಶುದ್ಧೀಕರಣ ಮಾಡುತ್ತೆ. ನಾನು ಬೇಕಾದ್ರೆ ರಾತ್ರಿ ಮಾತಾಡ್ಬಿಡ್ತೀನಿ. ಆ ಸಂಗೀತದ ಅಷ್ಟು ಶಕ್ತಿ ಪೂರ್ತಿ ಇದೆ. ಸುಮ್ಮನೆ ಒಂದು ಷಡ್ಜ ಹಿಡಿದ್ರೆ ಸಾಕು, ಆ ಷಡ್ಜವೇ ನಮಗೆಲ್ಲೋ ಕರ್ಕೊಂಡು ಬರೀ ಒಂದು ಷಡ್ಜ ಏನು ಬೇಡ. ನಾನು ಅಹಂಕಾರಕ್ಕೆ ಹೇಳಲ್ಲ. ನಾನು ಮೈಸೂರಲ್ಲಿ ಒಂದು ರಿವ್ಯೂ ನನ್ನ ಸಂಗೀತಕ್ಕೆ ಬಂದಿದ್ದು RKP ಅವ್ರದ್ದು ಚಿಂತಿ ನಾರಾಯಣರಾವ್ ಅಂತಿದ್ರು ಮೈಸೂರಲ್ಲಿ. ಅವರು ಪೇಪರು ಬರೆಯೋರು. ಮದ್ರಾಸಲ್ಲಿ ನಮ್ದು ಒಂದ್ಸರಿ ಆದಾಗ ನಾನು ಹಾಡಿದ್ಮೇಲೆ ಅವರು ಭೀಮಸೇನಿ ಷಡ್ಜ ಅಂದರು. ಭೀಮಸೇನಿ ಷಡ್ಜ ಅಂದರೆ ಷಡ್ಜ ಅನ್ನೋದು ಎಲ್ರಿಗೂ ಇರೋದೆ, ಭೀಮಸೇನಿ ಷಡ್ಜ ಇಸ್ ಡಿಫ್ರೆಂಟ್. ಅದೇ ಒಂದು ವಿಶ್ವಾಮಿತ್ರ ಥರ ಸೃಷ್ಟಿ ಅದು. ಭೀಮಸೇನ ಜೋಶಿಯವರ ಆ ಷಡ್ಜ ಹಿಡಿಯೋ ಕ್ರಮ ಇದೆಯಲ್ಲ, ಅದೇ ಒಂದು ಪ್ರಪಂಚ. ವಿಶ್ವಾಮಿತ್ರರ ಹಾಗೆ ಭೀಮಸೇನ ಜೋಶಿ ತಮ್ಮ ಷಡ್ಜವನ್ನು ನಿರ್ಮಾಣ ಮಾಡಿಕೊಂಡಂಥ ಅಪ್ರತಿಮ ಒಬ್ಬ ಮಹಾನ್ ವಿದ್ವಾಂಸ ಭೀಮಸೇನ ಜೋಶಿ. ಹಾಗಾಗಿ ಅಂಥವ್ರು ರೆಫರ್ ಮಾಡಿದಾಗ ಜನ್ಮ ಸಾರ್ಥಕವಾಯಿತು ಅನ್ಸುತ್ತೆ. ಹಾಗೆ ಅವರು ದೊಡ್ಡ ಪರಂಪರೆ ಬಂದಿರೋರು. ಇವತ್ತಿನ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನದ 26ನೇ ಈ ಒಂದು ಹಬ್ಬದಲ್ಲಿ ವೈಭವದಲ್ಲಿ ತುಂಬ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿರ್ತಕ್ಕಂಥ ಈ ಮಹಾನ್ ವಿದ್ವಾಂಸ 100 ವರ್ಷ ಬಾಳಿ ಬೆಳೆಯಬೇಕು. ಅವರ ಬದುಕು ಯಾವಾಗಲೂ ನಾಗರಿಕವಾಗಿರಬೇಕು, ಹಚ್ಚರಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಅವರಿಗೆ ನಿಮ್ಮೆಲ್ಲರ ಅನಂತ ಕೃತಜ್ಞತೆ. ತಬಲಾದಲ್ಲಿ ಜೋಶಿ ಅಂದ್ರಪ್ಪ, ರಘುನಾಥ್ ನಾಗ್ಪುರ್ ಅಕ್ಷಯ. ಓಹೋ ಬೇಷ್. ನನಗೆ ರಘುನಾಥ್ ನಾಗ್ಪುರ್ ನಾವೆಲ್ಲ ತುಂಬ ಸ್ನೇಹಿತರು.